ಒಂದ್ ನಿಮಿಷ ಇರು ಬಂಟಿ, ಹೊಟ್ಟೆ ಹಾಳಾಗಿದೆ. ನೀನ್ ನೋಡಿದ್ರೆ ಮಿಲ್ಕ್ ಶೇಕ್ ಕುಡಿತಿದ್ಯಾ. ಅಮ್ಮ ಇದ್ ಬರೀ ಮಿಲ್ಕ್ ಶೇಕ್ ಅಷ್ಟೇ ಅಲ್ವಾ? ಹಾ, ನಿನಗ್ ಮಿಲ್ಕ್ ಶೇಕ್ ಅಲ್ಲ, ಟ್ಯಾಬ್ಲೆಟ್ ಅವಶ್ಯಕತೆ ಇದೆ. ಈ ಮಿಲ್ಕ್ ಶೇಕೆ ಬಂಟಿಗೆ ಮಾತ್ರೆ ತರ ಕೆಲಸ ಮಾಡಬಹುದಲ್ವಾ? ಇಲ್ಲ, ಇವನ್ ಹೊಟ್ಟೆ ತುಂಬಾನೇ ಹಾಳಾಗಿದೆ. ಮಿಲ್ಕ್ ಶೇಕ್ ಇಂದ ಇನ್ನೂ ತುಂಬಾ ಹಾಳಾಗುತ್ತೆ. ಅಮ್ಮ, ನಿಮಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಈ ಮಿಲ್ಕ್ ಶೇಕೆ ಬಂಟಿ ನೋವನ್ನ ದೂರ ಮಾಡ್ಬೋದೇನೋ. ಇದ್ರಲ್ಲಿ ನೋಡಿ ಎಷ್ಟೊಂದು ನಟ್ಸ್ ಇದೆ ಅಂತ. ನಟ್ಸಾ? ನಡಿ ನಡಿ, ಬಂಟಿಗೆ ನಟ್ಸ್ ಅವಶ್ಯಕತೆ ಇಲ್ಲ. ಆದ್ರೆ ಇದ್ರಲ್ಲಿ ನಟ್ಸ್ ಜೊತೆಗೆ ಇನ್ನು ತುಂಬಾ ಏನೇನೋ ಹಾಕಿದೀನಿ. ಸದ್ಯಕ್ಕೆ ಬಂಟಿಗೆ ಇದೆಲ್ಲ ಅವಶ್ಯಕತೆ ಇಲ್ಲ. ಅಮ್ಮ, ನಿಮಗ್ ಅರ್ಥ ಆಗ್ತಾ ಇಲ್ಲ. ನನಗೆ ಎಲ್ಲ ಅರ್ಥ ಆಗ್ತಿದೆ. ಆದ್ರೆ ನೀವು ಸರಿಯಾಗಿ ನೋಡ್ತಾ ಇಲ್ಲ. ಚೀಕು, ಮಿಲ್ಕ್ ಶೇಕ್ ನ ಬಿಟ್ಬಿಡು. ನಿಮ್ಮಿಬ್ರು ಜಗಳದಲ್ಲಿ ಯಾರಿಗೂ ಮಿಲ್ಕ್ ಶೇಕ್ ಸಿಗ್ಲಿಲ್ಲ. ಬಂಟಿ, ಸ್ವಲ್ಪ ಈ ಫೋನ್ ತಗೋ. ನಿಮ್ಮಿಬ್ರಿಂದ ಒಂದು ಕೆಲ್ಸನೂ ನೆಟ್ಟಿಗೆ ಮಾಡೋಕ್ಕಾಗಲ್ವಾ? ಹಾ, ಪ್ರತಿದಿನ ನಾನು ನಿಮ್ಗೋಸ್ಕರ ಏನೇನೆಲ್ಲ ಮಾಡ್ತೀನಿ. ಆದ್ರೆ ಇವತ್ತು ನಾನು ಕಾಂಪಿಟೇಷನ್ಗೆ ಹೋಗ್ಬೇಕು ಅಂತಿದ್ದೀನಿ. ನೀವಿಬ್ರು ನನ್ಗೆ ಹೆಲ್ಪ್ ಮಾಡೋದನ್ನ ಬಿಟ್ಟು ನನ್ ಕೆಲ್ಸನ ಜಾಸ್ತಿ ಮಾಡ್ತಾ ಇದ್ದೀರಾ. ನನ್ ಮೆಹಂದಿನ ಹಾಳ್ ಮಾಡ್ಬೇಕು ಅಂತಿದ್ದೀರಾ. ಹೋಗ್ಲಿ ಬಿಡಿ, ಈ ಮೆಹಂದಿನ ನಾನು ತೊಳ್ದೇ ಬಿಡ್ತೀನಿ. ಮತ್ತೆ ಕಾಂಟೆಸ್ಟ್ ಇಂದ ನನ್ನ ಹೆಸರನ್ನು ಕೂಡ ತೆಗೆಸ್ಬಿಡ್ತೀನಿ. ಅಮ್ಮ, ಹೀಗ್ ಮಾಡ್ಬೇಡಿ. ನಾನು ಟಿವಿನ ಆಫ್ ಮಾಡ್ಬಿಡ್ತೀನಿ. ಇವಾಗ ಹೇಳಿ ಏನ್ ಮಾಡ್ಬೇಕು ಅಂತ. ಹಾಯ್, ನನ್ನ ಮುದ್ದು ಕಂದ ಚಿನ್ನು ಮರಿ, ಇಷ್ಟು ಹ್ಯಾಂಡ್ಸಮ್ ಕಾಣಿಸ್ತಿದ್ಯಾ. ಅಮ್ಮ, ನೋಡ್ಕೊ ನಿನ್ ಬರ್ಫಿನ. ಡಸ್ಟ್ಬಿನ್ ತರ ಇದ್ದವನ್ನ ಫ್ಲವರ್ ಪಾಟ್ ಮಾಡಿದೀವಿ. ಒಂದ್ ವಾರ ಅಲ್ಲ, ಇನ್ನು 1 ತಿಂಗಳು ಇವನ್ಗೆ ಸ್ನಾನ ಮಾಡಿಸೋ ಅವಶ್ಯಕತೆನೇ ಇರಲ್ಲ. ಅಯ್ಯೋ, ಇದೇನಿದು? ಒಂದು ಕೆಲಸ ಮಾಡಕ್ಕೋಸ್ಕರ ಇಡೀ ಮನೆ ಉಲ್ಟಾ ಪಲ್ಟಾ ಮಾಡಿದ್ರಾ? ಬರ್ಫಿಗೇನೋ ಸ್ನಾನ ಮಾಡಿಸಿದ್ರಿ, ಆದ್ರೆ ನಾನು ಪೂರ್ತಿ ಮನೆನ ಗಲೀಜ್ ಮಾಡಿದಿರಾ. ನೀವಿಬ್ರು ಮೊದಲು ಈ ಮನೆನ ಸರಿ ಮಾಡಿ. ಮನೆನ ಕ್ಲೀನ್ ಆಗಿ ಇಟ್ಕೊಳ್ಳೋದು ಒಂದು ಜವಾಬ್ದಾರಿ ಆಗಿರುತ್ತೆ. ಆಲ್ ದ ಬೆಸ್ಟ್. ಕಿಚನ್ ಅಲ್ಲಿ ಪಾತ್ರೆಗಳಿದೆ, ತೊಳಿಬೇಕು. ರಾತ್ರಿ ಊಟಕ್ಕೆ ವ್ಯವಸ್ಥೆ ಮಾಡ್ಬೇಕು. ಮತ್ತೆ ಬಾತ್ರೂಮ್ ಕೂಡ ಕ್ಲೀನ್ ಮಾಡ್ಬೇಕು. ಸರಿ ಆಯ್ತು ಅಮ್ಮ. ಹಾಗಿದ್ರೆ ನೀವಿಬ್ರು ಹಾರರ್ ಫಿಲ್ಮ್ ನೋಡಿದ್ರಾ? ಮಕ್ಕಳೇ, ನಿಮ್ಮಿಬ್ರಿಗೂ ಹೇಳಿದ್ನಲ್ಲ, ಎಷ್ಟು ಸಲ ಹೇಳಿದೀನಿ ಹಾರರ್ ಪಿಕ್ಚರ್ ನೋಡ್ಬೇಡಿ ಅಂತ. ನನ್ ಮಾತೆ ಕೇಳೋದಿಲ್ವಲ್ಲ ನೀವು? ಇವತ್ತಿಂದ 10 ದಿನ ನಿಮ್ ಕೈಗೆ ರಿಮೋಟ್ ಸಿಗೋದಿಲ್ಲ. ಮತ್ತೆ ಚಿಕ್ಕು, ಇದು ನಿಂದೇ ಐಡಿಯಾ ಆಗಿರುತ್ತೆ. ಹೌದು ಅಮ್ಮ, ಇವನೇ ಹೇಳಿದ್ದು. ಬಂಟಿ, ಸುಳ್ಳು ಹೇಳ್ಬೇಡ. ನಿನಗೂ ಮನ್ಸಿತ್ತು ಅಲ್ವಾ? ಆದ್ರೆ ನನಗೆ ಹೇಳಿದ್ದೆ, ನೀನ್ ನನ್ ಮಾತನ್ನ ಕೇಳಿಲ್ಲ. ನಿನ್ ಫ್ರೆಂಡ್ಸ್ ಎದುರುಗಡೆ ನೀನೇ ಶೋ ಆಫ್ ಮಾಡ್ಬೇಕು ಅಂತ ಹೇಳಿದ್ದು. ಬಂಟಿ, ಹೌದಾ? ಅದನ್ನ ನೀನ್ ಹೇಳಿದ್ದು, ನಾನಲ್ಲ. ಚಿಕ್ಕು, ಓಹ್, ಈಗ ನೀವಿಬ್ರು ಸಾಕ್ ಮಾಡಿ. ಹೋಗಿ ನಿಮ್ ರೂಮ್ ನಲ್ಲಿ ಮಲ್ಕೊಳ್ಳಿ. ನಿಮ್ಗೆ ಸಪರೇಟ್ ಇನ್ವಿಟೇಷನ್ ಬೇಕಾ ಮಿಸ್ಟರ್ ಭದ್ರಾ? ನಾನ್ ಬರ್ತಾ ಇದ್ದೆ ರಾಧಾ, ಅದು ನನಗೆ ನಿದ್ದೆ ಬರ್ತಾ ಇತ್ತು.